ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಸತ್ತವರು ಬದುಕಬಹುದೇ ಎಂಬ 22ನೆಯ ವಿಚಾರಕ್ಕೆ ಸ್ವಾಗತ. ಸ್ಪೇನ್ ದೇಶದಲ್ಲಿ ಒಬ್ಬ ಡಾಕ್ಟರನು ಇರುವನಂತೆ. ಆತನು ಬಹು ಪುರಾತನ ಕಾಲದಲ್ಲಿ ಸತ್ತವರ ಸ್ನಾಯುವನ್ನು ಒಂದಾನೊಂದು ಕ್ರಮದಿಂದ ಪೋಷಿಸಿ ಬೆಳೆಸುವ ಪ್ರಕಾರವನ್ನು ಕಂಡುಹಿಡಿದಿರುವನಂತೆ. ಎಚ್ಚರಿಕೆಯಿಂದ ಕಾಪಾಡಿಕೊಂಡಿರುವ ಮಾನವ ದೇಹಗಳನ್ನು ಮತ್ತೆ ಸಜೀವಗೊಳಿಸುವುದು ಆಗಬಹುದು ಎಂಬುದು ಆತನ ಕಲ್ಪನೆಯಂತೆ. ಇಂದಿಗೂ ನಾವು ಇಂತಹ ಮೂರ್ಖತನವನ್ನು ಅದೆಷ್ಟು ಮಾಡುತ್ತಿಲ್ಲ. ಸತ್ತ ವ್ಯಕ್ತಿಯನ್ನು ಬದುಕಿಸುವುದು ಹೇಗೆ? ಆ ವ್ಯಕ್ತಿ ಎಂದರೆ ಆತನ ದೇಹವೇ ಎಂಬ ಭಾವದಲ್ಲಿ ಆ ವ್ಯಕ್ತಿಯನ್ನು ಪುನಃ ಬದುಕಿಸುವುದಕ್ಕೆ, ಅಥವಾ ಬದುಕಿರುವ ವ್ಯಕ್ತಿ ಅತಿ ದೀರ್ಘಕಾಲ ನೂರಾರು ವರ್ಷಗಳು ಬದುಕಿರುವಂತೆ ಮಾಡುವುದು ಹೇಗೆ? ಈ ಕುರಿತಾಗಿ ವ್ಯರ್ಥ ವೈಜ್ಞಾನಿಕ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಆದರೆ ಅದೆಷ್ಟೇ ಮಾಡಿದರೂ ಆ ಶರೀರಗಳು ಮತ್ತು ಸಾಯುವುದಿಲ್ಲವೇ? ಒಂದು ವೇಳೆ ಸತ್ತ ಶರೀರವನ್ನು ಪುನಃ ಸಜೀವಗೊಳಿಸಿದರೆ ಆಗ ಅವುಗಳಲ್ಲಿ ಆ ಹಿಂದಿನ ಜೀವರೇ ಬಂದು ನಿಲ್ಲುವರೋ, ಅಥವಾ ಮತ್ತೆ ಯಾವುದಾದರೂ ಭೂತ ಪ್ರೇತಾದಿಗಳು ಅವುಗಳೊಳಕ್ಕೆ ಪ್ರವೇಶಿಸುವೋ? ಇದು ನಿಶ್ಚಿತವಾಗುವುದಕ್ಕೆ ವಿಜ್ಞಾನ ಶಾಸ್ತ್ರವು ಇನ್ನೂ ಬಹುಕಾಲ ಶೋಧನೆ ಮಾಡಬೇಕಾದೀತು. ಹೀಗೊಂದು ಪ್ರಸಂಗದಲ್ಲಿ ಸಂತರೊಬ್ಬರು ಅಳುತ್ತಿದ್ದ ತಂದೆ ತಾಯಿಗಳಿಗಾಗಿ ಮಗನನ್ನು ಪುನಃ ಬದುಕಿಸುತ್ತಾರೆ. ಆದರೆ ಬದುಕಿ ಬಂದ ಮಗನು ಹೇಳುತ್ತಾನೆ, ನೀವು ನನ್ನ ಯಾವ ಜನ್ಮದ ತಂದೆ ತಾಯಿಗಳು ಎಂದು. ಆದಿ ಅಂತ್ಯವಿಲ್ಲದ ಆತ್ಮನ ಪಯಣದಲ್ಲಿ ನೂರಾರು ಸಾವಿರಾರು ಕೋಟ್ಯಂತರ ಜನ್ಮಗಳು ಆಗಿ ಹೋಗಿರುತ್ತವೆ. ಈ ಬಂಧಗಳೇನಿದ್ದರೂ ತಂದೆ ತಾಯಿ ಮಕ್ಕಳು ಎಂಬ ಬಂಧಗಳೆಲ್ಲವೂ ಕೇವಲ ದೇಹಕ್ಕೆ ಸೀಮಿತವಲ್ಲವೇ? ಸರಿ, ಇದು ಹೇಗೆ ಇರಲಿ, ಸತ್ತ ಜೀವರನ್ನು ನಿಜವಾಗಿ ಜೀವಂತರಾಗಿ ಮಾಡುವ ಸಂಜೀವಿನಿಯೊಂದಿದೆ. ಈಗ ಬದುಕಿರುವ ಅನೇಕ ಜೀವರುಗಳು ಅಜ್ಞಾನದಿಂದ ಸತ್ತಿರುತ್ತಾರೆ. ವಾಸ್ತವದಲ್ಲಿ ಜೀವನದಲ್ಲಿ ನಾವು ಬದುಕಿದ್ದೇವೆ ಎಂದು ನೋಡುವವರ ಕಣ್ಣಿಗೆ ಬದುಕಿರುವವರಂತೆ ಕಂಡರೂ ಕೂಡ ಕಚೇರಿಯಲ್ಲಿ ನಮ್ಮ ಮೇಲಿನ ಅಧಿಕಾರಿಯ ಭಯದಿಂದ ಸತ್ತಂತೆ ಬದುಕುತ್ತೇವೆ, ಅಥವಾ ಮನೆಯಲ್ಲಿ ಹೆಂಡತಿ ಮಕ್ಕಳ ಅಥವಾ ಗಂಡ ಮಕ್ಕಳ ಕಾಟದಿಂದಾಗಿ ಜೀವನವೇ ಬೇಸರವಾಗಿ ಬದುಕಿದ್ದು ಸತ್ತಂತೆ ಇರುತ್ತೇವೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಇನ್ನು ಅತಿ ಶ್ರೀಮಂತನಾಗಿದ್ದು ಬೇಕಾದ ವೈಭೋಗಗಳೆಲ್ಲಾಗಿದ್ದರೂ ಯಾವಾಗ ಅದೆಲ್ಲ ಕಳೆದು ಹೋಗುವುದೋ ಎಂಬ ಭಯದಲ್ಲೇ ಸಾಯುತ್ತಿರುತ್ತೇವೆ. ಎಷ್ಟೋ ಸಂತರನ್ನು ಮಹಾರಾಜ್ ಎಂದು ಕರೆಯುವ ಪದ್ಧತಿ ನಮ್ಮ ಸನಾತನ ಸಂಪ್ರದಾಯದಲ್ಲಿದೆ. ಅಂದರೆ ಅವರು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಸಂತರು ಮಹಾರಾಜರಂತೆಯೇ ಬದುಕುತ್ತಿರುತ್ತಾರೆ. ಅವರಿಗೆ ಯಾವ ಕೊರತೆಯೂ ಇಲ್ಲವೆಂಬಂತಿರುತ್ತಾರೆ. ವಾಸ್ತವದಲ್ಲಿ ಯಾರು ನಿಜವಾಗಿ ಮಹಾರಾಜನೋ, ಅಂದರೆ ಯಾರು ಗದ್ದಿಗೆಯ ಮೇಲೆ ಕುಳಿತಿರುವ ಮಹಾರಾಜನೋ ಅಥವಾ ಶ್ರೀಮಂತನೋ, ಆತ ಮನಃಶಾಂತಿ ಇಲ್ಲದೆ ತೊಳಲಾಡುತ್ತಿರುತ್ತಾನೆ. ನಿಜವಾದ ಮಹಾರಾಜರೆಂದರೆ ಯಾರು ಪರಿಪೂರ್ಣವಾಗಿ ಬದುಕುತ್ತಿರುವರೋ ಅವರೇ ಅಲ್ಲವೇ? ಹಾಗೆ ಪರಿಪೂರ್ಣವಾಗಿ ಹಣದ ಕಾರಣದಿಂದಾಗಿ, ಆಸ್ತಿ ವೈಭೋಗ ಇವುಗಳ ಕಾರಣದಿಂದಾಗಿ ಬದುಕಿರುವುದು, ಅವುಗಳ ಚಿಂತೆಯಲ್ಲಿ ಸತ್ತಂತೆ ಇರುವುದಕ್ಕಿಂತಲೂ ವ್ಯಕ್ತಿ ಸ್ವತಃ ಮನಃಶಾಂತಿಯನ್ನು ಹೊಂದಿದ್ದರೆ, ನೆಮ್ಮದಿಯನ್ನು ಹೊಂದಿದ್ದರೆ, ಸಂತೋಷವನ್ನು ಹೊಂದಿದ್ದರೆ ಅದಕ್ಕಿಂತ ಮಿಗಿಲಾದ ಸಿರಿ ಸಂಪತ್ತು ಯಾವುದಿದೆ? ಅಧ್ಯಾತ್ಮ ವಿದ್ಯೆ ಎಂಬ ಸಂಜೀವಿನಿಯನ್ನು ಕೊಡಿಸಿದರೆ ಆ ಎಲ್ಲ ಹೆದರಿಕೊಂಡ ಜೀವಗಳು ಕೂಡ ಮತ್ತೆ ಬದುಕಿಕೊಳ್ಳುವರು ಎಂದು ಬಲ್ಲವರು ಹೇಳುತ್ತಾರೆ. ಜೀವರುಗಳೆಲ್ಲರೂ ಭಗವಂತನ ಅಂಶರೇ ಆಗಿರುವಾಗ ಭಗವಂತನಲ್ಲಿಯೇ ಸತ್ ಚಿತ್ ಆನಂದ ಸಚ್ಚಿದಾನಂದ ಸ್ವರೂಪರಾಗಿರುತ್ತಾರಾದರೂ ಹಲವರು ಅವಿದ್ಯೆಯಿಂದ ಆತ್ಮಹತ್ಯವನ್ನು ಮಾಡಿಕೊಂಡಿರುತ್ತಾರೆ. ಇಲ್ಲಿ ಅವಿದ್ಯೆ ಎಂದರೆ ಅದು ವಿದ್ಯೆಯೇ ಅಲ್ಲವೆಂದು ಅರ್ಥವಲ್ಲ. ಉದಾಹರಣೆಗೆ, ನಾವು ಇಂಜಿನಿಯರಿಂಗ್ ಓದಿರಬಹುದು, ಅಥವಾ ಇನ್ನೊಬ್ಬ ವೈದ್ಯನಾಗಿರಬಹುದು, ವಕೀಲನಾಗಿರಬಹುದು. ಆದರೆ ಈ ರೀತಿ ಜೀವನ ನಿರ್ವಹಣೆಗಾಗಿ ನಾವು ಕಲಿತ ವಿದ್ಯೆಗಳೆಲ್ಲವೂ ಜೀವನ ನಿರ್ವಹಣೆ ಮಾಡುವ ತನಕ ಮಾತ್ರವೇ ಬರುತ್ತದೆ.
ಹಣವನ್ನು ಗಳಿಸಲಿಕ್ಕಾಗಿ, ಆಸ್ತಿ ಪಾಸ್ತಿ ಸಂಪತ್ತು ಗಳಿಸಲಿಕ್ಕಾಗಿ ಬರುತ್ತದೆ. ವಾಸ್ತವದಲ್ಲಿ ನಮ್ಮ ಉನ್ನತಿಗೆ ಈ ರೀತಿಯಾದ ಜೀವನಾವಶ್ಯಕ ವಿದ್ಯೆಗಳು ಯಾವ ಪ್ರಯೋಜನಕ್ಕೆ ಬರುತ್ತವೆ? ಈ ಕಾರಣದಿಂದಾಗಿಯೇ ಸಂತರು ಅವುಗಳನ್ನು ಅವಿದ್ಯೆ ಎಂದು ಕರೆದಿರುತ್ತಾರೆ. ಹಾಗೆಂದು ಅವುಗಳು ತಿರಸ್ಕೃತವು ಎಂದು ಅರ್ಥವಲ್ಲ. ಆ ವಿದ್ಯೆಗಳಿಂದ ಉಪಯೋಗವು ಸೀಮಿತ ಮಟ್ಟಕ್ಕೆ ಇರುತ್ತದೆ. ಹಣವನ್ನು ಗಳಿಸಬಹುದು, ಆಸ್ತಿ ಪಾಸ್ತಿ ಗಳಿಸಬಹುದು, ಅದರಿಂದ ಇನ್ನೊಂದಷ್ಟು ಮನಃಶಾಂತಿ ಕಳೆದುಕೊಳ್ಳಬಹುದು ಅಷ್ಟೇ. ವಾಸ್ತವದಲ್ಲಿ ವ್ಯಕ್ತಿಯು ತಾನು ಯಾರು, ತನ್ನ ಔನ್ನತ್ಯವನ್ನು ಗಳಿಸುವುದು ಹೇಗೆ, ಆಸ್ತಿ ಪಾಸ್ತಿ ಹಣಗಳ ಮೂಲಕವಲ್ಲ. ನಿಜವಾದ ಔನ್ನತ್ಯ, ಯಾವ ಮನಃಶಾಂತಿ, ಯಾವ ದಿವ್ಯಾನುಭೂತಿ ಸಂತರಲ್ಲಿ ಇರುತ್ತದೆಯೋ ಅಂತಹ ಒಂದು ಅನುಭೂತಿಯನ್ನು ಗಳಿಸಿಕೊಳ್ಳುವುದು ಕೇವಲ ನಿಜವಾದ ವಿದ್ಯೆ. ಆ ನಿಜವಾದ ವಿದ್ಯೆಯೇ ಅಧ್ಯಾತ್ಮ ವಿದ್ಯೆ. ಅಸತ್ಪುರುಷರು, ವಿಘ್ನರು, ದುಃಖಿಗಳು ಆಗಿರುವಂತೆ ತೋರುವವರೂ ಕೂಡ ಅಧ್ಯಾತ್ಮ ವಿದ್ಯಾಪಾನದಿಂದ ಮತ್ತೆ ಬದುಕಿ ಸಚ್ಚಿದಾನಂದ ಸ್ವರೂಪರಾಗುವುದಕ್ಕೆ ಅವಕಾಶವಿದೆ. ಸಾಮಾನ್ಯವಾಗಿ ಅಧ್ಯಾತ್ಮವೆಂದೊಡನೆ ವಯಸ್ಸಾಗಿ ನಿವೃತ್ತರಾದ ಮೇಲೆ ನಡೆಸುವುದು ಎಂಬ ಅಭಿಪ್ರಾಯವಿದೆ. ಇದಕ್ಕೆ ಮೂಲ ಕಾರಣ, ನಾವು ನಿವೃತ್ತರಾಗುವ ವೇಳೆಗೆ ಜೀವನದ ಸಂಪೂರ್ಣ ದರ್ಶನವಾಗಿರುತ್ತದೆ. ಯಾವ ಹಣದಿಂದಲೂ, ಯಾವ ಆಸ್ತಿಪಾಸ್ತಿಗಳಿಂದಲೂ, ಯಾವ ನೆಂಟಸ್ತಿಕೆ ಮಿತ್ರತ್ವದಿಂದಲೂ ಗಳಿಸಲಾಗದಂತಹ ಮನಃಶಾಂತಿಯನ್ನು ಸ್ವತಃ ನಾನೇ ಹೇಗೋ ಪ್ರಯತ್ನಪಟ್ಟು ಗಳಿಸಬೇಕು. ಆಗ ಮನಸ್ಸು ಸಹಜವಾಗಿ ಅಧ್ಯಾತ್ಮದ ಕಡೆಗೆ ತಿರುಗುತ್ತದೆ. ಚಿಕ್ಕ ಪುಟ್ಟ ವಯಸ್ಸಿನಲ್ಲಿ ಮಿತ್ರತ್ವವನ್ನು ಗಳಿಸುವುದು, ಇನ್ನಾರದ್ದೋ ಪ್ರೇಮವನ್ನು ಗಳಿಸುವುದು, ಅಥವಾ ಒಂದಷ್ಟು ಹಣ ಗಳಿಸುವುದು, ಆಸ್ತಿ ಪಾಸ್ತಿ ಮಾಡುವುದು, ಇವುಗಳ ಸುತ್ತಲೇ ಗಿರಕಿ ಹೊಡೆಯುವ ನಮ್ಮ ಮನಸ್ಸು ಇವುಗಳೆಲ್ಲ ನಶ್ವರವೆಂದು ಅರಿವಾಗುವ ವೇಳೆಗೆ ಜೀವನದ ಸಂಜೆಗೆ ಬಂದಿರುತ್ತೇವೆ. ಆಗಲಾದರೂ ಅದಕ್ಕೆ ಮುನ್ನವೇ ಈ ಬಗ್ಗೆ ಯೋಚನೆ ಮಾಡಿದರೆ ಯಾವಾಗಲೂ ಉತ್ತಮವಾದದ್ದು. ಆದರೆ ಅದೇನೂ ಆಗದಿದ್ದರೂ ಜೀವನದ ಸಂಜೆಯಲ್ಲಾದರೂ ನಾವು ಅಧ್ಯಾತ್ಮದ ಕಡೆಗೆ ತಿರುಗದೆ ಹೋದರೆ ದೇಹವು ಸಾಯುವ ಮುನ್ನವೇ ನಾವು ಸತ್ತಿರುತ್ತೇವೆ, ಸತ್ತಂತೆ ಬದುಕುತ್ತಿರುತ್ತೇವೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.